ಮೂಡ ಸೈಟ್ಗಾಗಿ ಮುಖ್ಯಮಂತ್ರಿಯವರ ಪತ್ನಿ ಬರೆದಂತ ಪತ್ರದಲ್ಲಿ ಅನೇಕ ಗೊಂದಲಗಳು ಈಗ ಸೃಷ್ಟಿಯಾಗಿದ್ದಾವೆ. ಮೈಸೂರಿನ ಡಿಸಿ ಮತ್ತು ಮೂಡ ಅಧ್ಯಕ್ಷರಿಗೆ ಸಿಎಂ ಪತ್ನಿ ಪತ್ರವೊಂದನ್ನು ಬರೆದಿದ್ದರು. ನ್ಯೂಸ್ ಫಸ್ಟ್ಗೆ ಆ ಪತ್ರದ ದಾಖಲೆ ಲಭ್ಯ ಆಗಿದೆ. ಆ ಪತ್ರದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ. ತಮ್ಮ ಜಮೀನಿನಲ್ಲಿ ಬಡಾವಣೆ ನಿರ್ಮಿಸಿದರ ಬಗ್ಗೆ ಪಾರ್ವತಿಯವರು ಆ ಪತ್ರದಲ್ಲಿ ಉಲ್ಲೇಖಿಸ್ತಾರೆ. 3 ಎಕರೆ 16 ಗುಂಟೆ ಜಾಗ ಏನಿದೆ ಅಲ್ಲಿ ಮೂಡಾದವರು ನಿವೇಶನ ಮಾಡಿದ್ದಾರೆ, ರಸ್ತೆ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ 2001ರಲ್ಲಿ ಅಂತ ಪತ್ರದಲ್ಲಿ ಪಾರ್ವತಿಯವರು ಉಲ್ಲೇಖಿಸ್ತಾರೆ. ಮತ್ತು ಇದು ಡಿನೋಟಿಫೈ ಆಗಿರುವಂತ ಜಮೀನಿದು. ಇದರಲ್ಲಿ ಮೂಡಾದವರು ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ನನಗೆ ಇದಕ್ಕೆ ಸಂಬಂಧಿಸಿದಂತೆ ಬದಲಿ ನಿವೇಶನ ಕೊಡಿ ಅಂತ ಅವರು ಆ ಪತ್ರದಲ್ಲಿ ಕೇಳಿಕೊಂಡಿದ್ದಾರೆ. ಬಟ್ ಇಲ್ಲಿ ಕನ್ಫ್ಯೂಷನ್ ಯಾವುದೇ ರೀತಿ ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ, ಪಾರ್ವತಿಯವರಿಗೆ ಆ ಜಮೀನು ಬಂದಿರೋದು 2009ರಲ್ಲಿ. 2004ರ ಹೊತ್ತಿಗೆ ಅವರ ಸಹೋದರ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ. 2001ರಲ್ಲಿ ಆ ಜಮೀನಲ್ಲಿ ನಿವೇಶನಗಳಾಗಿದೆ. ಅಂದ್ರೆ ಮೂಡ ಸ್ವಾಧೀನದಲ್ಲಿರುವಂತ ಜಮೀನನ್ನ ಸಿದ್ದರಾಮಯ್ಯ ಅವರ ಬಾಮೈದ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ, ನೀವು ಸರ್ಕಾರದ ಪ್ರಾಪರ್ಟಿಯನ್ನು ಹೆಂಗ್ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಮೂಲ ಜಮೀನಿನ ಮಾಲೀಕರಿಂದ? ಸೊ ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅಂದ್ರೆ ಮೂಡಾದ ಸ್ವಾಧೀನದಲ್ಲಿದ್ದಂಥ ಜಮೀನನ್ನ ಮೂಲ ಜಮೀನಿನ ಮಾಲೀಕರ ಬಳಿಯಿಂದ ಇವರು ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರ ಬಾಮೈದ ಪರ್ಚೇಸ್ ಮಾಡಿದ್ದಾರೆ. ಗೊತ್ತಿದ್ದು ಪರ್ಚೇಸ್ ಮಾಡಿದ್ದಾರಾ? ಹಂಗಿದ್ರೆ ಗೊತ್ತಿದ್ದು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಮೂಡ ಸ್ವಾಧೀನದಲ್ಲಿದ್ದಂಥ ಜಮೀನನ್ನು ಹೇಗೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ? ಸೊ ಎಲ್ಲಾ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಆ ಪತ್ರವನ್ನ ನೋಡ್ತಾ ಇದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಪಾರ್ವತಿಯವರು 2001ರಲ್ಲೇ ಅಲ್ಲಿ ನಿವೇಶನ ಆಗಿದೆ, ಪಾರ್ಕ್ಗಳನ್ನು ಮಾಡಿದ್ದಾರೆ, ಮೂಡಾದವರು ಡಿನೋಟಿಫೈ ಆಗಿರುವಂತ ಜಮೀನಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಜಮೀನನ್ನ ಮೂಲ ಮಾಲೀಕರಿಂದ ಪರ್ಚೇಸ್ ಮಾಡಿದ್ದು 2004ರಲ್ಲಿ. ಮೂಡಾದ ಸ್ವಾಧೀನದಲ್ಲಿದ್ದಂಥ ಜಮೀನನ್ನ ಮೂಲ ಮಾಲೀಕರಿಂದ ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಗೊಂದಲಗಳು, ಅನುಮಾನಗಳು ಸಹಜವಾಗಿ ಮೂಡ್ತಾ ಇದೆ. ಖಂಡಿತ ರಕ್ಷಿತ್, ಯಾಕಂತಂದ್ರೆ ಈಗ ಇರುವಂತಹ ಪ್ರಶ್ನೆ ಇದು. ಇಲ್ಲಿ ತನಕ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರುವಂತಹ ಮೂಢ ಹಗರಣ ಏನಂತಂದ್ರೆ, ಒಂದ್ ಕಡೆ ಆ ಇಲ್ದಿರುವಂತಹ ಜಾಗಕ್ಕೆ ಅಂತಂದ್ರೆ ಆ ಜಾಗ ಏನು ಇವರು ಕೃಷಿ ಭೂಮಿಯನ್ನು ಖರೀದಿ ಮಾಡಿದೀವಿ ಅಂತ ಏನು ಹೇಳ್ತಿದ್ದಾರೆ, ಆ ಕೃಷಿ ಭೂಮಿ ಇರುವಂತಹ ಜಾಗವೇ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ PCR ನಲ್ಲಿರ್ಬೋದು ಮತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೇಳುವಂಥ ಸಂದರ್ಭದಲ್ಲಿ ಕೊಟ್ಟಂತಹ ಅಂಶಗಳು ಕೂಡ ಇದೇ ಇರುವಂಥದ್ದು. ಅಂದ್ರೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳೋದು ಅಂತಂದ್ರೆ, ಮೊದಲನೇ ಅಂಶ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆ ಪತ್ರದಲ್ಲಿ ರಕ್ಷಿತ್. ಮೊದಲನೇ 98 ಅಂದ್ರೆ 97ನಲ್ಲಿ ಒಂದು ಕಡೆ ಏನೋ ಮೂಡ ಪ್ರಾಧಿಕಾರ ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಅದನ್ನು ಮತ್ತೆ 98ಲ್ಲಿ ಏನೋ ಭೂ ಸ್ವಾಧೀನ ಅದರಲ್ಲೂ ಡಿನೋಟಿಫಿಕೇಶನ್ ನಡೆಯುತ್ತೆ ಅನ್ನೋ ಒಂದು ಪಾಯಿಂಟ್ ಕೂಡ ಬರುವಂಥದ್ದು. ಅದಾದ ನಂತರ ಅಂದರೆ ಅವರೇ ಒಪ್ಕೊಳ್ತಾರೆ. ಒಂದು ಕಡೆ ಆಲ್ರೆಡಿ ಅದನ್ನ 2001ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಲೇಔಟ್ ರಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದೇವರವರು ಬಡಾವಣೆ ರಚನೆ ಮಾಡ್ತಾರೆ, ಸೈಟ್ಗಳನ್ನು ಹಂಚಿಕೆ ಮಾಡಿದೆ ಅನ್ನೋದನ್ನು ಸ್ವತಃ ತಾವು ಕೊಟ್ಟಂತಹ, ಅಂದರೆ ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂಸ್ ಫಸ್ಟ್ ಕ್ಲಾರಿಟಿ ಕೊಡೋದೇನಂತಂದರೆ, ಇದನ್ನು ಸ್ನೇಹಮಯಿ ಕೃಷ್ಣ ಅವರು ಅವರ ಫೇಸ್ಬುಕ್ ಪೇಜ್ನಲ್ಲಿ ಹಾಕಿರುವಂಥದ್ದು. ಜೊತೆಗೆ ಅವ್ರು ಹೇಳ್ತಿರೋ ಪ್ರಕಾರ ಇದನ್ನು ಮೊನ್ನೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಬಿಡುಗಡೆ ಮಾಡಿರುವಂತಹ ಪತ್ರ ಇದು ಅನ್ನೋದನ್ನು ಕ್ಲಾರಿಟಿ ಕೊಡ್ತಿದ್ದಾರೆ. ಅವರು ಬಿಡುಗಡೆ ಮಾಡಿರುವಂತಹ ಪತ್ರದಲ್ಲೇ ಒಂದು ಉತ್ತರ ಕೊಡ್ತಿರುವಂಥದ್ದು ಏನಂದರೆ, 2001ರಲ್ಲೇ ಆಲ್ರೆಡಿ ಲೇಔಟ್ ನಿರ್ಮಾಣ ಆಗಿದೆ, ಲೇಔಟ್ ರೆಡಿಯಾಗಿದೆ, ಸೈಟ್ ಕೂಡ ಹಂಚಿಕೆ ಆಗಿದೆ. ಅದೇ ಲೇಔಟ್ನ 2004ರಲ್ಲಿ ಹೆಂಗೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ? ಇದೇ ಈಗ ಬರುವಂತಹ ಪ್ರಶ್ನೆ. ಅಂದರೆ ಆ ಖರೀದಿ ಮಾಡೋದಕ್ಕೋಸ್ಕರ ಅಗ್ರಿಕಲ್ಚರ್ ಲ್ಯಾಂಡ್, ಅಂದರೆ ಈಗಾಗಲೇ ಡೆವಲಪ್ ಆಗಿರುವಂತಹ ಲೇಔಟ್ ಏನಿದೆ ಇದನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಪುನಃ ಹೆಂಗೆ ಅವರಿಗೆ ಮೂಲ ಮಾಲೀಕನಿಗೆ ಅದರಲ್ಲಿ ದೇವರಾಜ್ ಅವರಿಗೆ ಈ ಪ್ರಾಪರ್ಟಿ ಬಂತು, ಅದನ್ನು ಹೆಂಗೆ ಇವರು ಖರೀದಿ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ಬಾಮೈದ ಮಾಡ್ತಾರೆ. ಅದಾದ ನಂತರ ಗಿಫ್ಟ್ ಡೀಡ್ ಕೊಡುವಂಥದ್ದು. ಅಂದರೆ ಅವರು ಕೊಟ್ಟಿರುವಂತಹ ಬಿಡುಗಡೆ ಮಾಡಿರುವಂತಹ ದಾಖಲೆಯಲ್ಲೇ ಅದಕ್ಕೆ ಸ್ಪಷ್ಟ ಉತ್ತರ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದಂತಹ ಕ್ಲಾರಿಟಿ ಕೊಡಲಿ. ತಾನು ಅಕ್ರಮ ಮಾಡಿಲ್ಲ ಅಂತಾದರೆ ಇದಕ್ಕೆ ಬೇಕಾಗಿರುವಂಥ ಕ್ಲಾರಿಟಿ ಕೊಡಲಿ. ಮತ್ತು ಸ್ವತಃ ಅವ್ರ ಪತ್ನಿ ಬರೆದಿರುವಂತಹ ಪತ್ರದಲ್ಲಿ ತನಗೆ ಆಲ್ಟರ್ನೇಟಿವ್ ಸೈಟ್ ಕೊಡಿ ಅಂತ ಏನು ಕೇಳ್ತಾರೆ, ಆ ಪಾಯಿಂಟನ್ನು ಕೂಡ ಅವರಲ್ಲಿ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಗಂಭೀರ ಆರೋಪ ಏನಂತಂದರೆ, ಆ ಪತ್ರದಲ್ಲಿ ಒಂದು ಲೈನನ್ನು ಆಲ್ರೆಡಿ ಏನೋ ತಿದ್ದುವಂತಹ ಆರೋಪ ಬಂದಿರುವಂಥದ್ದು, ವೈಟ್ನರಕ್ಕೆ ಮುಚ್ಚಿದರೆ ಅನ್ನೋ ಒಂದು ಅಲಿಗೇಷನ್ ಕೂಡ ಇಲ್ಲಿ ಕೇಳ್ತಿರುವಂಥದ್ದು. ರಕ್ಷಿತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.